ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಹಾಗಾದ್ರೆ ಫಸ್ಟ್ ಈ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೋಬಿಡಿ. ಇಲ್ಲಿ ನೋಡಿ BPL ವಿತ್ LPG ಅಂತ ಇದೆ. ಈ ರೀತಿ ಇತ್ತು ಅಂದರೆ ಬಚಾವೋ. ಏನಾದರೂ ಒಂದು ರಿಜೆಕ್ಟ್ ಆಗಿದೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಟರ್ಮಿನೇಟೆಡ್ ಆಗಿದೆ, APL ಕನ್ವರ್ಟ್ ಆಗಿದೆ ಅಂದರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಬೇರೆ ಯೋಜನೆಗಳು ಎಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಆಗಿಲ್ವಾ, ನಿಮ್ಮ ರೇಷನ್ ಕಾರ್ಡ್ BPL ಇಂದ APLಗೆ ಕನ್ವರ್ಟ್ ಮಾಡಿದಾರ ಸರ್ಕಾರದವರು ಇಲ್ವಾ, ಅದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲೇ ಬೋರ್ ಆದರೂ ಕೂಡ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅಂದರೆ ಮಧ್ಯೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕೂಡ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ನಾನು ಏನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದನ್ನು ಫಸ್ಟ್ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಾದಮೇಲೆ ನಿಮ್ಮ ಮೊಬೈಲಲ್ಲಿ ಹೋಗಿ ಟ್ರೈ ಮಾಡಿ. ಇಲ್ಲಿ ನೀವು ವೀಡಿಯೋದಲ್ಲಿ ಅರ್ಧ ನೋಡೋದು, ಆಮೇಲೆ ಮೊಬೈಲಲ್ಲಿ ಹೋಗಿ ಅರ್ಧ ಮಾಡೋದು, ಆ ರೀತಿ ಮಾಡ್ತು ಅಂದರೆ ನಿಮಗೆ ಕರೆಕ್ಟಾಗಿ ನಿಮ್ಮ ರೇಷನ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಟೇಟಸ್ನ. ಅದಕ್ಕೋಸ್ಕರ ಕನ್ಫ್ಯೂಸ್ ಆಗುತ್ತೆ. ಫಸ್ಟು ವೀಡಿಯೋ ನೋಡ್ಕೊಬಿಡಿ, ಆಮೇಲೆ ಹೋಗಿ ಚೆಕ್ ಮಾಡಿ. ಆಮೇಲೆ ಕನ್ಫ್ಯೂಸ್ ಆಯಿತು ಅಂದರೆ ತಿರ್ಗಾ ವೀಡಿಯೋ ಪ್ಲೇ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಈ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸರ್ಕಾರದವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ, ರೇಷನ್ ಕಾರ್ಡ್ ಎಲ್ಲನೂ ಕೂಡ ಕೆಲವನ್ನ ಕ್ಯಾನ್ಸಲ್ ಮಾಡಿದ್ದೀವಿ, ಕೆಲವನ್ನ BPL ಇಂದ APL ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೀವು BPL ಇಂದ APL ಕನ್ವರ್ಟ್ ಆಯಿತು ಅಂದರೆ ನಿಮ್ಗೆ ಎಷ್ಟೊಂದು ಯೋಜನೆಗಳು ನಿಮಗೆ ಒಂದು ಸಿಗಲ್ಲ, ಎಲ್ಲ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಸರ್ಕಾರಿ ಯೋಜನೆಗಳು 100% ಎಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ, ಫ್ಯೂಚರಲ್ಲೂ ಕೂಡ ಸಿಗಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂದರೆ ನಾನು ಏನು ಹೇಳ್ಕೊಡ್ತೀನಿ ಇವಾಗ, ಈ ಒಂದು ಸ್ಟೆಪ್ಗಳನ್ನ ಕಂಪ್ಲೀಟಾಗಿ ಫಾಲೋ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದೇನಾದರೂ BPL ವಿತ್ LPG ಅಂತ ಇದೆ ಅಥವಾ BPL ಅಂತ ಇದೆ ಅಂತ ಸ್ಟೇಟಸ್ ನೋಡಬೇಕಾದ್ರೆ ನಿಮ್ಮದು ರೇಷನ್ ಕಾರ್ಡ್ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ ಅಂತ ನಾನು ಏನು ಹೇಳ್ಕೊಡ್ತೀನಲ್ಲ, ಈ ಒಂದು ಪ್ರೋಸೆಸ್ನ ಬಂದ್ಬಿಟ್ಟು ನೀವು ಪ್ರತಿ ತಿಂಗಳು ಕೂಡ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಪ್ರತಿ ತಿಂಗಳು ಕೂಡ ವೆರಿಫಿಕೇಷನ್ ನಡೀತಾ ಇರುತ್ತೆ ರೇಷನ್ ಕಾರ್ಡ್ದು. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದೆ ಆಗಿಲ್ಲ ಅನ್ನೋ ಪ್ರತಿ ತಿಂಗಳು ಒಂದು 10ನೇ ತಾರೀಕು ಒಳಗಡೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಏನಾಗಿದೆ ಅಂತ. ಇವಾಗ ನಿಮ್ಮದು ರೇಷನ್ ಕಾರ್ಡ್ನ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದನ್ನು ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಕೊನೆವರೆಗೂ ಕೂಡ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಆಮೇಲೆ ವಿಡಿಯೋ ನೋಡಾದ್ಮೇಲೆ ಒಂದು 4 ಜನಕ್ಕೆ ಶೇರ್ ಮಾಡಿ, ರೇಷನ್ ಕಾರ್ಡ್ ಇರೋರಿಗೆ ಅವ್ರಿಗೂ ಕೂಡ ಸಹಾಯ ಮಾಡ್ದಂಗೆ ಆಗುತ್ತೆ ನೀವು. ಇವಾಗ ಫಸ್ಟ್ ಏನು ಮಾಡಿ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದರ ಒಂದು ಬ್ರೌಸರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬ್ರೌಸರು ನಿಮ್ಮದು ಕ್ರೋಮ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಆ ಒಂದು ಬ್ರೌಸರ್ಗಳನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಗೂಗಲ್ ಆ್ಯಪ್ ಇದೆ ಅಂದ್ಬಿಟ್ಟು ಫಸ್ಟು ಗೂಗಲ್ ಆ್ಯಪ್ನ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಕ್ರೋಮು, ಫೈರ್ಫಾಕ್ಸು, ಒಪೆರಾ ಅಂತ ಬ್ರೌಸರ್ಗಳಿರುತ್ತಲ್ಲ ಅದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಮೊಬೈಲ್ನ ಆ ರೀತಿ ಒಂದು ಅಡ್ಡವಾಗಿ ಇಟ್ಕೊಳ್ಳಿ. ಯಾಕಂದರೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಅಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೊದಲೇ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಆ ಒಂದು ಸ್ಕ್ರಾಲ್ ಡೌನ್ ಮಾಡಿ ನೀವು ಈ ರೀತಿ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಜಸ್ಟ್ ನೀವೇನು ಮಾಡಿ ಅಂದರೆ ಆಹಾರ ಕರ್ನಾಟಕ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೇ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ಫಸ್ಟು ಒಂದು ವೆಬ್ಸೈಟ್ ಬರುತ್ತೆ, ಇದನ್ನ ಓದ್ಕೊಳ್ಳಿ. ದ ಡಿಪಾರ್ಟ್ಮೆಂಟ್ ಆಫ್ ಫುಡ್, ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ ಈ ರೀತಿ ಕಾಣ್ತಿದೆ ಅಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಮೆನು ಬಟನ್ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಒಂದು ಮೆನು ಬಟನ್ ಇದೆ. ಈ ಒಂದು ಮೆನು ಬಟನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ 3-4 ಥರ ಆಪ್ಷನ್ ಇರುತ್ತೆ. ಈ ಸಲ ಸ್ವಲ್ಪ ಚೇಂಜಸ್ ಇರುತ್ತೆ. ಇಲ್ಲಿ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲಿ ನೋಡ್ಬೋದು ನಿಮಗೆ 4 ಆಪ್ಷನ್ ತೋರಿಸಿದೆ. ಇಲ್ಲಿ ಶೋ ರೇಷನ್ ಕಾರ್ಡು, ಶೋ ಅಲಾಟ್ಮೆಂಟು, ಶೋ ರೇಷನ್ ಲಿಫ್ಟಿಂಗ್ ಸ್ಟೇಟಸ್ ಅಂತ ತೋರಿಸಿದೆ. ಇಲ್ಲಿ ನೀವೇನು ಮಾಡಿ ಅಂದರೆ ಶೋ ಅಲಾಟ್ಮೆಂಟ್ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮದು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಈ ಒಂದು ರೇಷನ್ ಕಾರ್ಡ್ ನಂಬರ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಎಲ್ಲೋ ಒಂದು ಶೀಟ್ ಇರುತ್ತಲ್ಲ ಅಲ್ಲಿ ಇರುತ್ತೆ. ಅಲ್ಲಿ ನೀವೇನು ಮಾಡಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ. ಇಲ್ಲಿ ರೇಷನ್ ಕಾರ್ಡ್ ನಂಬರು ಇಷ್ಟು ಡಿಜಿಟ್ಸ್ ಇರಬೇಕಾಗಿರುತ್ತೆ. ಅದು ನಿಮಗೆ ಒಂದು ಬ್ಲೂ ಪೆನಲ್ಲಿ ಬರ್ಕೊಟ್ಟಿರ್ತಾರೆ ನಿಮ್ಮ ರೇಷನ್ ಡಿಪೋದವರು. ಆ ಒಂದು ನಂಬರ್ನ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಗೋ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಸ್ವಲ್ಪ ರೆಡ್ಡಿಂಕಲ್ಲಿ ಕೊಟ್ಟಿರ್ತಾರೆ, ಇದು ಬರೀ ಡೀಟೇಲ್ಸು. ರೇಷನ್ ಕಾರ್ಡ್ ಇದ್ರೆ ನಿಮಗೆ ಏನೇನು ಬೆನಿಫಿಟ್ ಇರುತ್ತೆ ಮತ್ತು ಯಾವ ರೇಷನ್ ಕಾರ್ಡ್ ಏನೇನಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾರ್ಡ್ ಟೈಪಲ್ಲಿ ನಿಮಗೆ BPL ವಿತ್ LPG ಅಂತ ಇರಬೇಕಾಗುತ್ತೆ. ನಂತರ ಇಲ್ಲಿ ಎಲಿಜಿಬಿಲಿಟಿ ಅಂತ ಇದೆಯಲ್ಲ, ಅಲ್ಲಿ ಎಸ್ ಅಂತ ಇರಬೇಕಾಗುತ್ತೆ. ಅವಾಗ ನಿಮ್ಮದು ರೇಷನ್ ಕಾರ್ಡ್ ಇನ್ನೂ BPL ಇದೆ, ನಿಮ್ದು ಯಾವುದೇ ಥರದ APLಗೂ ಕನ್ವರ್ಟ್ ಆಗಿಲ್ಲ ಅಂತ ಅರ್ಥ ಬರುತ್ತೆ. ಇಲ್ಲಿ ನಿಮ್ದು ಏನಾದರೂ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ BPL ರೇಷನ್ ಕಾರ್ಡ್ ಸಸ್ಪೆಂಡೆಡ್ ಅಂತ ಬಂದಿರುತ್ತೆ. APL ಕನ್ವರ್ಟ್ ಆಗಿದ್ರೆ APL ವಿತ್ LPG ಅಂತ ಬಂದಿರುತ್ತೆ. ಸರಿನಾ? BPL ಇತ್ತು ಅಂದರೆ ನಿಮಗೆ BPL ಆಗೇ ಉಳಿದಿದೆ, ನಿಮ್ದು ಏನೋ ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ ಅಂತ ಅರ್ಥ. ಸರಿನಾ? ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.